ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಮಿಲಿಟರಿ ಬಳಸಿ ಪಾಕಿಸ್ತಾನವನ್ನ ಪುಡಿಗಟ್ಟಿದ ಬಳಿಕ ಈಗ ಮತ್ತೊಂದು ಸುತ್ತಿನ ಸ್ಟ್ರೈಕ್ಗೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಇದು ಮೇಜರ್ ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್. ಡಿಪ್ಲೊಮ್ಯಾಟಿಕ್ ಆಪರೇಷನ್ ಸಿಂಧೂರ್ ಮಹತ್ವದ ಹಾಗೂ ಅಪರೂಪದ ಬೆಳವಣಿಗೆಯಲ್ಲಿ ಭಾರತದ ಈ ಆಪರೇಷನ್ಗೆ ಎಲ್ಲ ರಾಜಕೀಯ ಪಕ್ಷಗಳು ಕೈ ಜೋಡಿಸಿದ್ದಾರೆ. ರಾಷ್ಟ್ರೀಯ ಮಹತ್ವದ ವಿಚಾರಗಳಲ್ಲಿ ಭಾರತದ ರಾಜಕೀಯ ಐಕ್ಯತೆ ತುಂಬಾ ಒಗ್ಗಟ್ಟಾಗಿದೆ ಅನ್ನೋದನ್ನ ಜಗತ್ತಿಗೆ ಸಾರಿ ಕೂಡ ಹೇಳಲಾಗ್ತಾ ಇದೆ. ಈ ಮೂಲಕ ಬಿಜೆಪಿ, ಕಾಂಗ್ರೆಸ್, ಜೆಡಿಯು, DMK, NCP, ಶಿವಸೇನೆ ಮುಂತಾದ ಪಕ್ಷಗಳ ನಾಯಕರು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಪಹಲ್ಗಾಮ್ ದಾಳಿ ಹಾಗೂ ಅದಕ್ಕೆ ಭಾರತ ಕೊಟ್ಟ ಪ್ರತಿಕ್ರಿಯೆ ಬಗ್ಗೆ ಸಾರಿ ಹೇಳೋ ಕೆಲಸವನ್ನು ಮಾಡ್ತಾರೆ. ಪಾಕಿಸ್ತಾನದ ಭಯೋತ್ಪಾದನೆ ಬಗ್ಗೆ ಸಾಕ್ಷ್ಯ ಸಮೇತ ವರದಿ ಕೊಟ್ಟು ಭಾರತಕ್ಕೆ ಬೆಂಬಲವನ್ನ ಕೇಳ್ತಾರೆ. ಮೋದಿ ಸರ್ಕಾರ ಬಿಗ್ ಮೂವ್. ಸ್ನೇಹಿತರೆ, ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಕೇವಲ ಭಾರತದ ಭದ್ರತೆಗೆ ಕೊಟ್ಟ ಹೊಡೆತ ಆಗಿರಲಿಲ್ಲ, ದೇಶದ ಐಕ್ಯತೆಗೆ, ಧಾರ್ಮಿಕ ಒಗ್ಗಟ್ಟಿಗೆ ಬಿದ್ದ ಹೊಡೆತ ಕೂಡ ಆಗಿತ್ತು. ಇದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ್ಗೂ ಮುಂಚೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆ ಕರೆದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ಎಲ್ಲರೂ ಒಪ್ಪುವಂತ ನಿರ್ಧಾರವನ್ನು ತಗೊಂಡಿದ್ದು, ಅಣುಶಕ್ತ ಅಂತ ಕುಣಿತಾ ಇದ್ದ ಪಾಕಿಸ್ತಾನಕ್ಕೆ 2 ಕೊಟ್ಟು ಕೂರಿಸಿದ್ದು, ಹೆಚ್ಚು ಕಮ್ಮಿ ಒಂದು ಮೇಜರ್ ಯುದ್ಧವೇ ನಡೆದು ಹೋಗುತ್ತೆ ಅನ್ನೋ ಲೆವೆಲಿಗೆ ಹೋಗಿ ಮತ್ತೆ ಅಲ್ಲಿಗೆ ನಿಂತಹ ಈ ಸಿಚುವೇಶನ್ ನಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಎಲ್ಲ ಪಕ್ಷಗಳನ್ನ ಒಗ್ಗೂಡಿಸಿ ಪಾಕಿಸ್ತಾನದ ವಿರುದ್ಧ ಇನ್ನೊಂದು ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ನಡೆಸ್ತಾ ಇದೆ. ಇಂಟರ್ನ್ಯಾಷನಲ್ ಔಟ್ರೀಚ್ ಮಿಷನ್ ಶುರು ಮಾಡಿದೆ. ಅಮೆರಿಕ, UK, ದಕ್ಷಿಣ ಆಫ್ರಿಕಾ, ಕತರ್, UAE ಮುಂತಾದ ರಾಷ್ಟ್ರಗಳ ರಾಜಧಾನಿಗೆ ಭೇಟಿ ನೀಡಿ ಅಲ್ಲಿನ ಸರ್ಕಾರಗಳಿಗೆ ಪಹಲ್ಗಾಮ್ ದಾಳಿ ನಂತರ ಏನೇನಾಯಿತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋದು ಈ ಮಿಷನ್ನ ಉದ್ದೇಶ. ಆದರೆ ಈ ರೀತಿ ಭಾರತದ ಕೇಸನ್ನ ಮಂಡಿಸೋಕೆ ಆಯ್ಕೆ ಮಾಡಿರೋದು ಕೇವಲ ಕೇಂದ್ರ ಸರ್ಕಾರದ ಸಚಿವರಲ್ಲ ಅಥವಾ ಬಿಜೆಪಿ ಅವರು ಮಾತ್ರ ಅಲ್ಲ, ಬದಲಿಗೆ ಎಲ್ಲ ಮೇಜರ್ ಪಕ್ಷಗಳ ಪ್ರತಿನಿಧಿಗಳನ್ನ. ವಿದೇಶಕ್ಕೆ ಸರ್ವ ಪಕ್ಷ ನಿಯೋಗ. ಬಿಜೆಪಿಯಿಂದ ರವಿಶಂಕರ್ ಪ್ರಸಾದ್, ಬೈಜಯಂತ್ ಪಾಂಡಾ, ಕಾಂಗ್ರೆಸ್ನಿಂದ ಶಶಿ ತರೂರ್, JDUನಿಂದ ಸಂಜಯ್ ಕುಮಾರ್ ಝಾ, DMKನಿಂದ ಕನಿಮೊಳಿ, NCPಯಿಂದ ಸುಪ್ರಿಯಾ ಸುಳೆ, ಶಿವಸೇನೆಯಿಂದ ಶ್ರೀಕಾಂತ್ ಶಿಂದೆಯನ್ನ ಆಯ್ಕೆ ಮಾಡಲಾಗಿದೆ. ವಿವಿಧ ಪಕ್ಷಗಳ 7 ಸಂಸದರನ್ನ ಭಾರತ ರಾಜತಾಂತ್ರಿಕ ಯುದ್ಧದ ದಂಡನಾಯಕರನ್ನಾಗಿ ಆಯ್ಕೆ ಮಾಡಿದೆ. ಅಂದ್ರೆ 7 ಜನರು ಕೂಡ 7 ಟೀಮ್ನ ಲೀಡರ್ಶಿಪ್ ಅನ್ನ ವಹಿಸ್ತಾರೆ. ಪ್ರತಿಯೊಂದು ಟೀಮ್ನಲ್ಲೂ 5 ರಿಂದ 6 ಹಿರಿಯ ಸಂಸದರು ಮತ್ತು ಚೆನ್ನಾಗಿ ವಿಚಾರವನ್ನ ಮಂಡಿಸುವಂತಹ ಬೇರೆ ಬೇರೆ ಪಕ್ಷಗಳ ಸಂಸದರಿರ್ತಾರೆ, ರಾಜಕೀಯ ವ್ಯಕ್ತಿಗಳಿರ್ತಾರೆ, ಅನುಭವಿ ರಾಜತಾಂತ್ರಿಕ ಅಧಿಕಾರಿಗಳಿರ್ತಾರೆ. ಶಶಿ ತರೂರ್ ಜೊತೆಗೆ AIMIM ಸಂಸದ ಅಸದುದ್ದೀನ್ ಒವೈಸಿ ಕೂಡ ಈ ತಂಡಗಳನ್ನ ಲೀಡ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಒವೈಸಿ ತಂಡಗಳ ಲೀಡರ್ ಅಲ್ಲದೆ ಹೋದ್ರೂ ಕೂಡ ಸಮಿತಿಯಲ್ಲಿ ಇರ್ತಾರೆ ಅನ್ನೋ ರಿಪೋರ್ಟ್ಸ್ ಕೂಡ ಬರ್ತಾ ಇದಾವೆ. ದೇಶಕ್ಕಾಗಿ ಒಗ್ಗಟ್ಟಿನ ಮಂತ್ರ. ಸ್ನೇಹಿತರೆ, ದೇಶದ ಭದ್ರತೆ ವಿಚಾರ ಬಂದಾಗ ರಾಜಕೀಯ ಪಕ್ಷಗಳು ಒಗ್ಗಟ್ಟು ತೋರಿಸ್ತಿರೋದು ಇದೇ ಮೊದಲ ಬಾರಿಯಲ್ಲ, ಅಥವಾ ಆಡಳಿತಾರೂಢ ಸರ್ಕಾರ ಈ ರೀತಿ ಹೆಜ್ಜೆ ಇಟ್ಟಿರೋದು ಮೊದಲ ಬಾರಿಯಲ್ಲ. 1971ರ ಬಾಂಗ್ಲಾ ವಿಮೋಚನಾ ಯುದ್ಧ ಟೈಮ್ನಲ್ಲಿ ತಮ್ಮ ಕಟ್ಟರ್ ಪ್ರತಿಸ್ಪರ್ಧಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಅಮೆರಿಕ ಕಳಿಸಲಾಗಿತ್ತು. ಆಗ ಬಿಜೆಪಿ ಇರಲಿಲ್ಲ, ಜನಸಂಘ ಇತ್ತು. ಜನಸಂಘದ ಪ್ರಮುಖ ವಾಗ್ಮಿಯಾಗಿದ್ರು ವಾಜಪೇಯಿ. ಅವರು ಪರಿಣಾಮಕಾರಿಯಾಗಿ ಭಾರತದ ಪರವಾಗಿ ವಾದ ಮಂಡಿಸಿದ್ರು. ಅದೇ ರೀತಿ 1994ರಲ್ಲಿ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಿಸಿತ್ತು. ಅದನ್ನ ಕೌಂಟರ್ ಮಾಡೋಕೆ ಭಾರತದಿಂದ ಹೋಗಿದ್ದು ಮತ್ತೊಮ್ಮೆ ಅದೇ ಅಟಲ್ ಬಿಹಾರಿ ವಾಜಪೇಯಿ. ವಿಪಕ್ಷಗಳ ನಾಯಕರಾಗಿದ್ದ ವಾಜಪೇಯಿ ಅವರಿಗೆ ಜವಾಬ್ದಾರಿ ಕೊಟ್ಟು ವಿಶ್ವಸಂಸ್ಥೆಗೆ ಕಳಿಸಿದ್ದು ಅಂದಿನ ಕಾಂಗ್ರೆಸ್ ಪ್ರಧಾನಿ PV ನರಸಿಂಹರಾವ್. ವಾಜಪೇಯಿ ಆ ಸಲವೂ ಕೂಡ 2ನೇ ಸಲ ಕೂಡ ಯಶಸ್ವಿಯಾಗಿ ಆ ನಿರ್ಣಯವನ್ನ ಕೌಂಟರ್ ಮಾಡಿ ಬಂದಿದ್ರು. ಈಗ ಅದೇ ರೀತಿಯ ಇನಿಷಿಯೇಟಿವ್ಗೆ ಮೋದಿ ಸರ್ಕಾರ ಕೈ ಹಾಕಿದೆ. ಈ ಬಾರಿ ಈ ಇನಿಷಿಯೇಟಿವ್ನ ಗುರಿ ಮತ್ತೊಮ್ಮೆ ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಮಾನ ಹರಾಜು ಹಾಕಿ ಅವ್ರೇನ್ ಮಾಡ್ತಿದ್ದಾರೆ, ಭಾರತದ ನಿಲುವು ಏನು ಈ ವಿಚಾರದಲ್ಲಿ ಎಲ್ಲವನ್ನ ಜಗತ್ತಿನ ಮುಂದೆ ಫ್ಯಾಕ್ಟ್ಸ್ ಇಟ್ಟು ಬರೋದು. ಅದಕ್ಕೆ ತಕ್ಕಂತೆ ಉತ್ತಮ ವಾಗ್ಮಿಗಳನ್ನ ಕಳಿಸಲಾಗ್ತಾ ಇದೆ. ತರೂರ್ ಒವೈಸಿ ಬೆಂಕಿ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮಾತಿಗೆ ಜಾಗತಿಕವಾಗಿ ತೂಕ ಇದೆ. ಈಗ ಆಲ್ರೆಡಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋರು, ವಿದೇಶಾಂಗ ಇಲಾಖೆಯ ಮಂತ್ರಿಯಾಗಿ, ರಾಜ್ಯ ಸಚಿವರಾಗಿ ಕೆಲಸ ಮಾಡಿರೋರು, ಬರಹಗಾರರು. ದೇಶದ ವಿಚಾರ ಬಂದಾಗ ಪಕ್ಷಾತೀತವಾಗಿ ಮಾತನಾಡ್ತಾರೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ವಿದೇಶಿ ಮಾಧ್ಯಮಗಳೊಂದಿಗೆ ಭಾರತದ ಮುಖವಾಗಿ ಅವರು ನಿಂತು ವಿಚಾರವನ್ನ ಸಮರ್ಥವಾಗಿ ಮಂಡಿಸಿದ್ರು. ಆಪರೇಷನ್ ಸಿಂಧೂರ್ ಪರವಾಗಿ ವಕಾಲತು ಮಾಡಿದ್ದಾರೆ. ಹಿಂದೆ ಕೂಡ ಬ್ರಿಟನ್ನ ಸಾಕಷ್ಟು ಯೂನಿವರ್ಸಿಟಿಗಳಲ್ಲಿ ಮಾತನಾಡಿ ಬ್ರಿಟಿಷರ ಹಲವು ವಸಾಹತುಶಾಹಿ ನೀತಿಗಳನ್ನು ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ರು.
ಬ್ರಿಟನ್ಗೇನೆ ಹೋಗಿ ಆಕ್ಸ್ಫರ್ಡ್ನಲ್ಲೇ ಬ್ರಿಟಿಷರು ಏನೇನು ಮಾಡಿದೀರಾ ನೀವು ಅಂತ ಅಲ್ಲಿ ಹೇಳಿ ಬಂದಿದ್ರು. ಜೊತೆಗೆ ಶಶಿ ತರೂರ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಹೋಗಿ ಎಷ್ಟು ಎಫೆಕ್ಟಿವ್ ಆಗಿ ಮಾತನಾಡಬಲ್ಲರು ಅಂದರೆ ಅವರ ಇಂಗ್ಲಿಷ್ ಹೈ ಸ್ಟ್ಯಾಂಡರ್ಡ್ ಇರುತ್ತೆ. ಕೆಲವೊಂದ್ಸಲ ಯಾವ ಲೆವೆಲ್ಗೆ ಹೋಗ್ಬಿಡುತ್ತಂದ್ರೆ ಮುಂದ್ಗಡೆ ಇರೋ ಇಂಗ್ಲಿಷ್ ಸ್ಪೀಕರ್ಸ್ಗೂ ಕೂಡ ಡಿಕ್ಷನರಿ ಹುಡುಕಬೇಕು, ಏನು ಹೇಳಿದ್ರು ತರೂರ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ. ಆ ಲೆವೆಲ್ನ ಡಿಪ್ಲೊಮ್ಯಾಟಿಕ್ ಇಂಗ್ಲಿಷನ್ನು ಮಾತನಾಡ್ತಾರೆ. NCP ನಾಯಕಿ ಸುಪ್ರಿಯಾ ಸುಳೆ ಬಗ್ಗೆ ಹೇಳೋದಾದ್ರೆ, ಭಾರತದ ಮಹಿಳಾ ರಾಜಕಾರಣಿಗಳ ಪೈಕಿ ಚೆನ್ನಾಗಿ ವಿಚಾರಗಳನ್ನು ಮಂಡಿಸೋ ಸಾಮರ್ಥ್ಯ ಇರೋರು. ಉತ್ತಮ ಸಂಸದೀಯ ಪಟು ಕೂಡ ಹೌದು. ಸಂಸತ್ನಲ್ಲಿ ಅತಿ ಹೆಚ್ಚು ಡಿಬೇಟ್ಗಳಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಡಿಬೇಟ್ಗಳನ್ನು ಶುರು ಮಾಡಿರೋದು ಕೂಡ ಮಾಡಿದ್ದಾರೆ. ಬಿಜೆಪಿಯ ಬೈಜಯಂತ್ ಪಾಂಡಾ ಕೂಡ ರೆಗ್ಯುಲರ್ ಪಾಲಿಟಿಷಿಯನ್ ಅಲ್ಲ, ಸೆನ್ಸಿಬಲ್ ಆಗಿ ಮಾತನಾಡ್ತಾರೆ. ಒಡಿಶಾ ಮಾಜಿ ಸಿಎಂ ನವೀನ್ ಪಟ್ನಾಯಕ್ ಗರಡಿಯಲ್ಲಿ ಬೆಳೆದಿರುವಂತ ರಾಜಕಾರಣಿ. ಬಿಜೆಡಿಲಿದ್ರು, ಆಮೇಲೆ ಬಿಜೆಪಿಗೆ ಬಂದಿದ್ದು. ಸಾಕಷ್ಟು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಜಾಗತಿಕ ವಿಚಾರಗಳ ಬಗ್ಗೆ ಮಾತನಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ನಿತೀಶ್ ಕುಮಾರ್ ಪಾರ್ಟಿ JDUನ ಸಂಜಯ್ ಕುಮಾರ್ ಜಾ ಕೂಡ ಸಂಸದೀಯ ಸ್ಥಾಯಿ ಸಮಿತಿಯೊಂದರ ಅಧ್ಯಕ್ಷ, ಎಕ್ಸ್ಪೀರಿಯನ್ಸ್ಡ್. ಅತ್ತ DMKಯ ಕನಿಮೊಳಿ ಕೂಡ ಪತ್ರಕರ್ತೆ ಆಗಿದ್ದವರು, ಚೆನ್ನಾಗಿ ಓದ್ಕೊಂಡಿದ್ದಾರೆ. ದಿ ಹಿಂದೂ ಪತ್ರಿಕೆಯಲ್ಲಿ ಕೆಲಸ ಕೂಡ ಮಾಡಿದ್ದಾರೆ. ಆರ್ಥಿಕವಾಗೂ ಕೂಡ ನಾಲೆಜ್ ಇದೆ. ಸಂಸತ್ನಲ್ಲಿ ದಕ್ಷಿಣ ಭಾರತದ ಸಮಸ್ಯೆಗಳ ಬಗ್ಗೆ ಆಗಾಗ ಮಾತನಾಡ್ತಾ ಇರ್ತಾರೆ. ಶ್ರೀಕಾಂತ್ ಶಿಂದೆ ಕೂಡ ವೃತ್ತಿಯಲ್ಲಿ ವೈದ್ಯರಾಗಿದ್ದವರು. ಇವರು ಇರೋದ್ರಲ್ಲಿ ಆ ಪಟ್ಟಿಯಲ್ಲಿರೋ ಆ ಟೀಮ್ ಲೀಡರ್ಗಳಲ್ಲೇ ಯಂಗೆಸ್ಟ್ ಇದ್ದಾರೆ. ಅವರು ಡಾಕ್ಟರ್. ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಇಲ್ಲ, ಆದರೆ ಕಳೆದ ಮಹಾರಾಷ್ಟ್ರ ಎಲೆಕ್ಷನ್ ಟೈಮ್ನಲ್ಲಿ ಇವರು ಮತ್ತೆ ಉದ್ಧವ್ ಠಾಕ್ರೆಯ ಮಗ ಆದಿತ್ಯ ಠಾಕ್ರೆ ಇವರಿಬ್ಬರನ್ನ ಕಂಪೇರ್ ಮಾಡಲಾಗಿತ್ತು. ಆದಿತ್ಯ ಠಾಕ್ರೆ ಸಾಕಷ್ಟು ಇಮ್ಮೆಚೂರ್ ಸ್ಟೇಟ್ಮೆಂಟ್ಸ್ ಅನ್ನೆಲ್ಲ ಕೊಟ್ಟಿದ್ರು. ಆ ಟೈಮ್ನಲ್ಲಿ ಅದನ್ನು ಇವರು ಕೌಂಟರ್ ಮಾಡಿದ ರೀತಿ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ಅದನ್ನ ಬಿಟ್ಟು ಒಂದು ಟೀಮ್ನ ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಲೀಡ್ ಮಾಡುವಷ್ಟು ಇವರಿಗೆ ನಾಲೆಜ್ ಎಬಿಲಿಟಿ ಇದೆಯಾ, ನೋಡ್ಬೇಕು ಹೆಂಗಿದನ್ನ ನಿಭಾಯಿಸ್ತಾರೆ ಅಂತ. ಉಳಿದಂತೆ AIMIMನ ನಾಯಕ ಅಸದುದ್ದೀನ್ ಒವೈಸಿ ಕೂಡ ಒಂದು ಸಮಿತಿಯನ್ನು ಮುನ್ನಡೆಸ್ತಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದ್ವು. ಆದರೆ ಈ 7 ಜನರ ಲೀಡರ್ಗಳ ಪಟ್ಟಿಯಲ್ಲಿ ಅವರ ಹೆಸರಿಲ್ಲ. ಒವೈಸಿ ಬ್ಯಾರಿಸ್ಟರ್ ಪದವೀಧರ, ಜೊತೆಗೆ ಅತ್ಯುತ್ತಮ ಸಂಸದ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪಾಕಿಸ್ತಾನ ಮತ್ತು ಅಲ್ಲಿನ ಸರ್ಕಾರ, ISI, ಮಿಲಿಟರಿ ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಓಪನ್ ಆಗಿ ಜಾಡಿಸಿದ್ದಾರೆ. ಪಹಲ್ಗಾಮ್ ದಾಳಿಕೋರನಂತೂ ಕುತ್ತೆ, ಕಮೀನೆ, ಹರಾಮ್ ಜಾದೆ ಅನ್ನೋ ಶಬ್ದಗಳನ್ನೆಲ್ಲ ಬಳಸಿ, ಭಾರತದಲ್ಲಿ ಯಾರೂ ಅಷ್ಟು ಜೋರಾಗಿ ಅಷ್ಟು ಅಂತ ಶಬ್ದಗಳನ್ನ ಬಳಸಿ ಉಗ್ರರನ್ನ ಬೈದಿರಲಿಲ್ಲ. ಆ ರೀತಿ ಒವೈಸಿ ಬೈದಿದ್ದಾರೆ. ಜೊತೆಗೆ ಅದ್ಭುತವಾಗಿ ಇಂಗ್ಲಿಷ್ನಲ್ಲೂ ಕೂಡ ಮಾತನಾಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅಂತಾರಾಷ್ಟ್ರೀಯ ವಿಚಾರಗಳಲ್ಲೂ ಕೂಡ ಒಂದಷ್ಟು ಗ್ರಿಪ್ ಇದೆ ಅವರಿಗೆ. ಎಜುಕೇಟೆಡ್ ಕೂಡ ಹೌದು, ಬಿಸ್ನೆಸ್ ಮನ್ ಕೂಡ ಹೌದು. ಹಾಗಾಗಿ ಒಂದಲ್ಲ ಒಂದು ಸಮಿತಿಯಲ್ಲಿ ಅಸದುದ್ದೀನ್ ಒವೈಸಿ ಕೂಡ ಇರ್ತಾರೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಇದು 7 ಟೀಮ್ ಲೀಡರ್ಗಳ ಹೆಸರು. ಇದು ಆ ಟೀಮ್, ಪ್ರತಿ ಟೀಮ್ನಲ್ಲಿ ಯಾರೆಲ್ಲ ಇರ್ತಾರೆ ಅದು ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಹಾಗಿದ್ರೆ ಇದರ ಮಹತ್ವ ಏನು, ಯಾಕೆ ಇದನ್ನು ಮಾಡ್ತಿದ್ದಾರೆ? ಸ್ನೇಹಿತರೆ, ಜಗತ್ತಿನ ಮುಂದೆ ಭಾರತ ತನ್ನ ಕೇಸನ್ನ ಮುಂದಿಡಬೇಕು. ನಮ್ಮ ಉದ್ದೇಶ ಏನಿದೆ, ಕಾಶ್ಮೀರದ ವಾಸ್ತವ ಸ್ಥಿತಿ ಏನು, ಕಾಶ್ಮೀರ ಯಾಕೆ ಭಾರತದ್ದು, ಐತಿಹಾಸಿಕ ಹಿನ್ನೆಲೆ ಏನು, ವಿವಾದಿತ ಜಾಗ ಅದೇ ಸೆಟ್ಲ್ ಆಗ್ಬಿಡುತ್ತೆ ಜನರ ಮನಸ್ಸಲ್ಲಿ. ಏನು ವಿವಾದ ಇಲ್ಲ. 1947ನಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಸೈನ್ ಮಾಡಿ ಭಾರತಕ್ಕೆ ಜಾಯಿನ್ ಆಗಿದ್ದಾರೆ. ಅಕ್ರಮವಾಗಿ ಪಾಕಿಸ್ತಾನ ಕೂತಿರೋದು, ಅದಾದ್ಮೇಲಿನ ಉಗ್ರವಾದ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಬೇಕಲ್ಲ, ಆ ಕೆಲಸವನ್ನ ಭಾರತ ಮಾಡುತ್ತೆ ಈಗ. ಜೊತೆಗೆ ಭಾರತ ಒಂದು ಡೆಮೊಕ್ರೆಟಿಕ್ ಕಂಟ್ರಿ. ಡೆಮೊಕ್ರೆಟಿಕ್ ಪ್ರಾಸೆಸ್ ಹೇಗಿರುತ್ತೆ ಇಲ್ಲಿ ಅನ್ನೋದನ್ನ ಜಗತ್ತಿಗೆ ಸಾರದಂಗೂ ಆಗುತ್ತೆ. ಇಲ್ಲಿ ಎಲ್ಲ ಪಕ್ಷಗಳಿಂದ ಈ ರೀತಿ ಆಯ್ಕೆ ಮಾಡಿ ಕಳಿಸೋದ್ರಿಂದ ರಾಷ್ಟ್ರೀಯ ಭದ್ರತೆಯ ವಿಚಾರ ಬಂದಾಗ, ದೇಶದ ಹೊರಗಿನಿಂದ ಅಪಾಯ ಬಂದಾಗ, ಈ ಒಂದು ಡೆಮೋಕ್ರಸಿ ಏನಿದೆ, ಪಕ್ಷಗಳಲ್ಲಿ ಡಿವೈಡ್ ಆಗಿರೋ ಡೆಮೋಕ್ರಸಿ ಏನಿದೆ, ಅದು ಕೂಡ ಒಂದಾಗುತ್ತೆ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನ ಕೂಡ ಪಾಕಿಸ್ತಾನಕ್ಕೆ, ಜಗತ್ತಿಗೆ ಪಾಸ್ ಮಾಡ್ದಂಗಾಗುತ್ತೆ. ಸೊ ಸ್ನೇಹಿತರೆ, ಈ ಮಿಲಿಟರಿ ಕಾನ್ಫ್ಲಿಕ್ಟ್ ನಲ್ಲಿ ಗೆದ್ದಿರೋದು ಎಷ್ಟು ಇಂಪಾರ್ಟೆಂಟು, ಡಿಪ್ಲೊಮ್ಯಾಟಿಕ್ ಸ್ಟ್ರೈಕ್ ನಲ್ಲಿ, ಡಿಪ್ಲೊಮ್ಯಾಟಿಕ್ ಆಪರೇಷನ್ ಸಿಂಧೂರ್ ನಲ್ಲೂ ಕೂಡ ಗೆಲ್ಲೋದು ಅಷ್ಟೇ ಮುಖ್ಯ. ಅದಕ್ಕೆ ಭಾರತ ಈಗ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ.